ಕಲಾಕೃತಿಯ 28ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ತಿಪಟೂರು ನಗರದ ಕಲಾಕೃತಿ, ತಿಪಟೂರು ಕಲ್ಪತರು ವಿದ್ಯಾಸಂಸ್ಥೆ, ತಿಪಟೂರು ಆದಿತ್ಯವಾಣಿ ಕನ್ನಡ ದಿನಪತ್ರಿಕೆ ಮತ್ತು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ತಿಪಟೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲಾಕೃತಿ 28ನೇ ವರ್ಷದ ವಾರ್ಷಿಕೋತ್ಸವ, ಆದಿತ್ಯವಾಣಿ 25ನೇ ವಾರ್ಷಿಕೋತ್ಸವ, ಅನ್ನಪೂರ್ಣ ಸಂಚಾರಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ದಿನಾಂಕ 3/3/2025 ಸೋಮವಾರ ಬೆಳಗ್ಗೆ 10:30 ಗಂಟೆಗೆ KIT ಸಭಾಂಗಣ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯ ತಿಪಟೂರು ಇಲ್ಲಿ ನಡೆಸಲಾಗುವುದು. ಆದುದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪತ್ರಕರ್ತರು ಹಾಜರಾಗಬೇಕೆಂದು ತಿಪಟೂರಿನ ಕೌಸ್ತುಭ ಹೋಟೆಲ್ನಲ್ಲಿ ಡಾಕ್ಟರ್ ಶ್ರೀಧರ್ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಧರ್, ತಿಪಟೂರು ಕೃಷ್ಣ, ವೋಡಫೋನ್ ಚಂದ್ರು, ತೋಂಟಾರಾಧ್ಯ, AT ಪ್ರಸಾದ್, ಲೀಡ್ ಬ್ಯಾಂಕ್ ಗಣೇಶ್, ತರಕಾರಿ ಗಂಗಾಧರ್ ಮತ್ತು ನಿರಂಜನ್ ಹಾಜರಿದ್ದರು. ಸಮಾರಂಭದಲ್ಲಿ ನಾವು ಒಂದು 3-4 ಕಾರ್ಯಕ್ರಮ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಲಾಸ್ಟ್ ಕಲ್ಪೋತ್ಸವದಲ್ಲಿ ಬರಗೂರು ರಾಮಚಂದ್ರಸ್ವಾಮಿಗೆ ಕಲ್ಪತರು ಪ್ರಶಸ್ತಿಯನ್ನು ನೀಡಬೇಕಿತ್ತು. ಅನಾರೋಗ್ಯದಿಂದ ಅವರು ಬರೀತಾಗಿರಲಿಲ್ಲ. ಅದೊಂದು ಮುಖ್ಯವಾದ ಕಾರ್ಯಕ್ರಮ ಅವರಿಗೆ ಕಲ್ಪತರು ನಾನು. ಹಾಗೆ ನಮ್ಮ ಕಲಾಕೃತಿಯ 28ನೇ ವರ್ಷ ಮತ್ತು ಆದಿತ್ಯವಾಣಿಯ 25ನೇ ವರ್ಷದ ಕಾರ್ಯಕ್ರಮ ಜೊತೆಗೆ ನಮ್ಮ ಅನ್ನಪೂರ್ಣ ಸಂಚಾರಿ ನಿತ್ಯ ದಾಸೋಹದ 1 ವರ್ಷ ಪೂರ್ಣಗೊಳಿಸಿದ ಈ ಸಂದರ್ಭದಲ್ಲಿ ಅದೊಂದು ವಾರ್ಷಿಕೋತ್ಸವ ಥರ ಮಾಡಿ, ಅಂದರೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಮಹನೀಯರನ್ನು ಅಲ್ಲಿ ಕರೆದು ಒಂದು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದೇ 3ನೇ ತಾರೀಕು 3 ಮಾರ್ಚ್ 10ವರೆಗೆ ಕಲ್ಪತರು ಕಲ್ಪತರು ಇಂಜಿನಿಯರಿಂಗ್ ಕಾಲೇಜ್ ಸಮಾರಂಭದಲ್ಲಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ವೇತನ ಸರ್ ಇರ್ತಾರೆ, ಮತ್ತು ರಾಷ್ಟ್ರೀಯ ABPD ಅಧ್ಯಕ್ಷರು ಮಲ್ಲಿಕಾರ್ಜುನ ಇರ್ತಾರೆ, ಶಿವಾನಂದ ತಗ್ದೂರ್ ಅವರು ಬಂದಿದ್ದಾರೆ, ಮತ್ತು ನಾಗೇಶಣ್ಣವರು ಬಂದಿದ್ದಾರೆ. ಅವತ್ತು ನಮ್ಮ ಶಾಸಕರು ಇಲ್ಲದೇ ಇರೋದ್ರಿಂದ ಅವತ್ತು ಅವರು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಆದರೂ ಅವರಿಗೆ ನಾವು ಉದ್ಘಾಟನೆ ಹಾಕೊಂಡಿದ್ವಿ. ಮತ್ತು ನಮ್ಮ ಕಲ್ಪತರು ತಾಲೂಕಿನ ಕಲ್ಪತರು ಸಂಸ್ಥೆಯ ಅಧ್ಯಕ್ಷರಾದ PK ಇರ್ತಾರೆ, ಹಾಗೆ ಮದನ್ಗೌಡರು ಇರ್ತಾರೆ, ಮತ್ತು ಶ್ರೀ ಪುರುಷೋತ್ತಮ ಅವರು, ಆಮೇಲೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಿಪಟೂರು ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ತರೀಕೆರೆ ಅವರು ಇರ್ತಾರೆ. ಹೀಗಾಗಿ ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇದೊಂದು ಒಂದು ಸನ್ಮಾನಿಸುವ ಕಾರ್ಯಕ್ರಮದ ಜೊತೆಗೆ ಕಲ್ಪತರು ಇಂಜಿನಿಯರಿಂಗ್ ಕಾಲೇಜಿನ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಾಗಾರ ಸಹ ಇರ್ತದೆ. ಅದನ್ನು ಶ್ರೀ ರಾಮಚಂದ್ರಪ್ಪನವರು ನಡೆಸ್ಕೊಂಡಿದ್ದಾರೆ. ಅವರಿಗೆ ಮತ್ತು ಅವರಿಗೆ ವಿವಿಧ ರೀತಿಯ ಸಂಕೀರ್ಣ ಥರ ವಿಚಾರ ಸಂಕೀರ್ಣ ಥರ ಅವರಿಗೆ ಒಂದು ವರ್ಕ್ಶಾಪ್ ಥರ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಕಲ್ಪತರು ಕಾಲೇಜಿನ ಸಂವಹನ ವಿದ್ಯಾರ್ಥಿಗಳಿಗೆ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರನ್ನು ಕಮ್ಮಟವನ್ನು ಅದೇ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ವಿ. ತಾವುಗಳೆಲ್ಲರೂ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ